ಸದ್ಯದಲ್ಲಿ ಮುಖ್ಯಮಂತ್ರಿಗಳು ಎಲ್ಲ ರೀಶಫಲ್ ಮಾಡ್ತೀನಿ ಅಂತ ಹೇಳಿದಾರೆ. ಅವ್ರು ರೀಶಫಲ್ ಮಾಡ್ಲಿ, ಹೊಸಬರಿಗೆ ಅವಕಾಶ ಕೊಡ್ಲಿ, ಬೇರೆ ಬೇರೆಯವ್ರಿಗೆ ಅವಕಾಶ ಕೊಡ್ಲಿ. ನೀವು ನೋಡ್ತಾ ಇದ್ದೀರಾ PTV ನ್ಯೂಸ್ ಕನ್ನಡ. ನಾನು ಗಾನಶ್ರೀ. ಕೊನೆ ಕ್ಷಣದಲ್ಲಿ ಸಚಿವ ಸ್ಥಾನ ಕೈ ತಪ್ಪಿದ ಹಿನ್ನೆಲೆಯಲ್ಲಿ ಹೊಸಕೋಟೆ ಶಾಸಕ ಶರತ್ ಬಚ್ಚೇಗೌಡ ಅವರು ತಮ್ಮ ಬೇಸರವನ್ನು ಬಹಿರಂಗಪಡಿಸಿದ್ದಾರೆ. ಸಚಿವ ಸ್ಥಾನ ಸಿಗದ ಹಿನ್ನೆಲೆ ಕಿಯೋನಿಕ್ಸ್ ನಿಗಮ ಮಂಡಳಿಯ ಜವಾಬ್ದಾರಿಯಿಂದ ಹಿಂದೆ ಸರಿಯುವ ಸುಳಿವನ್ನು ನೀಡಿದ್ದಾರೆ. ಕೊನೆ ಕ್ಷಣದಲ್ಲಿ ಸಚಿವ ಸ್ಥಾನ ಕೈ ತಪ್ಪಿದ ಹಿನ್ನೆಲೆಯಲ್ಲಿ ಹೊಸಕೋಟೆ ಶಾಸಕ ಶರತ್ ಬಚ್ಚೇಗೌಡ ಅವರು ತಮ್ಮ ಬೇಸರವನ್ನು ಬಹಿರಂಗಪಡಿಸಿದ್ದಾರೆ. ಸಚಿವ ಸ್ಥಾನ ಸಿಗದ ಹಿನ್ನೆಲೆಯಲ್ಲಿ ಕಿಯೋನಿಕ್ಸ್ ನಿಗಮ ಮಂಡಳಿಯ ಜವಾಬ್ದಾರಿಯಿಂದ ಹಿಂದೆ ಸರಿಯುವ ಸುಳಿವನ್ನು ನೀಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ಕ್ಷೇತ್ರದ ಶಾಸಕ ಶರತ್ ಬಚ್ಚೇಗೌಡ ಅವರಿಗೆ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಕೊನೆ ಕ್ಷಣದಲ್ಲಿ ಸ್ಥಾನ ಕೈ ತಪ್ಪಿದೆ. ಈ ಬೆಳವಣಿಗೆಯಿಂದ ಸಹಜವಾಗಿಯೇ ಬೇಸರವಾಗಿದೆ ಎಂದು ಅವರು ಪ್ರತಿಕ್ರಿಯಿಸಿದ್ದಾರೆ. ಕಳೆದ 2.5 ತಿಂಗಳಿಂದ ಸಚಿವ ಸ್ಥಾನಕ್ಕೆ ಪ್ರಯತ್ನ ನಡೆಸಿದ್ದಾರೆ. ಆದರೆ ಅಂತಿಮ ಕ್ಷಣದಲ್ಲಿ ಅವಕಾಶ ಕೈತಪ್ಪಿದೆ. ಸಚಿವ ಸ್ಥಾನ ಸಿಗದಿರುವುದು ಬೇಸರ ತಂದಿದೆ. ಆದರೆ ಸರ್ಕಾರ ಅಥವಾ ಪಕ್ಷದ ವಿರುದ್ಧ ಯಾವುದೇ ಅಸಮಾಧಾನ ಇಲ್ಲ ಎಂದು ಶರತ್ ಬಚ್ಚೇಗೌಡ ಸ್ಪಷ್ಟಪಡಿಸಿದ್ದರು. ಇದೇ ವೇಳೆ ಕಿಯೋನಿಕ್ಸ್ ನಿಯಮ ಮಂಡಳಿಯ ಜವಾಬ್ದಾರಿ ಕುರಿತು ಮಾತನಾಡಿದ ಅವರು, ಮುಖ್ಯಮಂತ್ರಿ ನಿಯಮ ಮಂಡಳಿಗಳ ಪುನರ್ರಚನೆಗೆ ಮಾಡುವುದಾಗಿ ಹೇಳಿದ್ದಾರೆ. ಅವರು ಪುನರ್ರಚನೆ ಮಾಡಿ ಹೊಸಬರಿಗೆ ಅವಕಾಶ ನೀಡಲಿ. ಅಧಿಕಾರ ಯಾರೊಬ್ಬರ ಸೊತ್ತಲ್ಲ, ಬೇರೆಯವರಿಗೆ ಅವಕಾಶ ಸಿಗಬೇಕೆಂದು ಹೇಳಿದರು. ನಿಗಮ ಮಂಡಳಿ ಬೇಕು ಎಂದು ಹೇಳುವುದಲ್ಲ, ಬೇಡ ಎಂದು ಹೇಳುವುದಲ್ಲ ಎಂದು ಹೇಳುವ ಮೂಲಕ ತಮ್ಮ ಅಸಮಾಧಾನವನ್ನು ಪರೋಕ್ಷವಾಗಿ ವ್ಯಕ್ತಪಡಿಸಿದರು. ಇತ್ತೀಚಿನ ದಿನಗಳಲ್ಲಿ ನಿಗಮ ಮಂಡಳಿಯು ಸರ್ಕಾರಿ ವಾಹನವನ್ನು ಬಿಟ್ಟು ಖಾಸಗಿ ವಾಹನದಲ್ಲೇ ಸಂಚರಿಸಿರುವುದು ಕೂಡ ರಾಜಕೀಯ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಸದ್ಯದಲ್ಲಿ ಮುಖ್ಯಮಂತ್ರಿಗಳು ಎಲ್ಲ ರೀಶಫಲ್ ಮಾಡ್ತೀನಿ ಅಂತ ಹೇಳಿದಾರೆ. ಅವ್ರು ರೀಶಫಲ್ ಮಾಡ್ಲಿ, ಹೊಸಬರಿಗೆ ಅವಕಾಶ ಕೊಡ್ಲಿ, ಬೇರೆ ಬೇರೆಯವ್ರಿಗೆ ಅವಕಾಶ ಕೊಡ್ಲಿ. ಅಧಿಕಾರ ಯಾರೊಬ್ಬರ ಸ್ವತ್ತಲ್ಲ, ಯಾರೊಬ್ಬರ ಮನೆ ಆಸ್ತಿ ಅಲ್ಲ. ಎಲ್ಲರಿಗೂ ಕೂಡ ಅಧಿಕಾರ ಹಂಚಿಕೆ ಆಗ್ಬೇಕು. ಅಧಿಕಾರ ಹಂಚಿಕೆ ಆಗ್ಬೇಕು. ಅಸಮಾಧಾನ ಇಲ್ಲ, ಬೇಸರ ಮನುಷ್ಯ ನಾನು ಇದ್ದೇ ಇರುತ್ತೆ. ಕಾಲ ತಸ್ಮೇನ ಅಂದ್ರೆ ಮುಂದಕ್ಕೆ ಹೋಗ್ತಾ 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 ಎಲ್ಲ ಸರೋಗುತ್ತೆ. ನಿಗಮ ಮಂಡಳಿ ಬೇಡ ಅಂತಾನು ಹೇಳ್ತಾ ಇಲ್ಲ, ಬೇಕು ಅಂತಾನು ಹೇಳ್ತಾ ಇಲ್ಲ. ಅಧಿಕಾರ ಹಂಚಿಕೆ ಆಗ್ಬೇಕು, ಎಲ್ಲರಿಗೂ ಕೂಡ ಅಧಿಕಾರದ ಅವಕಾಶ ಸಿಗಬೇಕು. ಇನ್ನು ಕೂಡ ನಮ್ಗೆ ಸಿಕ್ಕಿದೆ 2 ವರ್ಷ 3 ವರ್ಷ ಬೋರ್ಡ್ ಸಿಕ್ಕಿದೆ, ಮುಂದಕ್ಕೆ ಕಾಯ್ತಾ ಇರೋರು ಅವ್ರಿಗೂ ಕೂಡ ಅವಕಾಶ ಆಗ್ಬೇಕು ಅನ್ನೋ ಅಭಿಪ್ರಾಯ ನನ್ನದು. ಹೈಕಮಾಂಡ್ ಏನೇ ಹೇಳಿದ್ರು ಅದಕ್ಕೆ ಬದ್ಧವಾಗಿರ್ತೀವಿ ಅಂತ ಹೇಳ್ತಾರೆ ಶಾಸಕರು. ಹೌದು. ತದನಂತರ ಕಾಂಗ್ರೆಸ್ ಇಲ್ಲಪ್ಪ, ನಾನು ಮೊದಲು ಕೂಡ ಹೈಕಮಾಂಡ್ ಹೇಳಿದಕ್ಕೆ ಬದ್ಧ ಅಂತ ಹೇಳಿದೀನಿ. ಇವಾಗ್ಲೂ ಕೂಡ ಅದಕ್ಕೆ ನಾನು ಸ್ಟಿಕ್ ಆನ್ ಆಗಿ ಇವತ್ತು ಕೂಡ ಹೈಕಮಾಂಡ್ ಹೇಳೋದಕ್ಕೆ ನಾನು ಬದ್ಧ. ಪ್ರತಿಭಟನೆ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ. ಅದು ಅವರ ವೈಯಕ್ತಿಕವಾದಂತ ವಿಷಯಗಳು. ನಾವು ಹೇಳಿದ್ದು ಇವತ್ತು ಪಕ್ಷ ಇದ್ರೆ ಸರ್ಕಾರದಿಂದ ಪಕ್ಷ ಅಲ್ಲ. ಅದರಿಂದ ಪಕ್ಷ ಫಸ್ಟ್ ತಾಯಿ ಪಕ್ಷ ಹೇಳಿದ ಮಾತು ನಾವೆಲ್ಲರೂ ಕೂಡ ಜೊತೆಗೆ ಸೇರ್ಸ್ಕೊಂಡು ಹೋಗ್ಬೇಕಾಗುತ್ತೆ. ಮೊದ್ಲು ಕೂಡ ನಾನು ಹೇಳಿದೀನಿ, ಪಕ್ಷ ಏನ್ ಹೇಳ್ತೋ ಅದ್ರ ತಕ್ಕಂಗೆ ನಾವು ನಿಲ್ತೀವಿ ಅಂತ ಹೇಳಿ. ಇವಾಗೂ ಕೂಡ ಅದೇ ಮಾತು ಹೇಳ್ತಾ ಇದೀನಿ, ಪಕ್ಷ ಏನ್ ಹೇಳ್ತೋ ಅದಕ್ಕೆ ತಕ್ಕಂಗೆ ನಾನು ನಿಲ್ತೀನಿ. ನೋಡೋಣ, ಅದನ್ನ ಏನು ಆಗುತ್ತೆ ಅಂತ ನೋಡೋಣ. ಆದ್ರೆ ನಾನು ಹೇಳೋದು, ನಮ್ಗೊಂದು ಅವಧಿ ಅವಕಾಶ ಸಿಕ್ಕಿದೆ, ಬೇರೆಯವ್ರಿಗೂ ಅವಕಾಶ ಕಲ್ಪಿಸ್ಕೊಡ್ಲಿ.